ನನ್ನ ಹೆಸರು ನೇಹಾ. ನಾನು ಚಿನ್ಮಯ್. ನಾನು ಸಾಧ್ಯ. ನಾವೆಲ್ಲರೂ SRS ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳು. ನಾವೆಲ್ಲರೂ ಇಂದು ದೇಶದ ಪ್ರಗತಿ, ಹಸಿ ಮಸಿ, ಕೃಷಿ ಇವುಗಳಲ್ಲಿ ಯಾವುದು ಮುಖ್ಯ ಎಂದು ಚರ್ಚಿಸುತ್ತಿದ್ದೇವೆ. ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ. ಮಸಿ ಅಂದರೆ ಶಿಕ್ಷಣ. ಶಿಕ್ಷಣ ಅಂದರೆ ಸಾಹಿತ್ಯ ರಚನೆ ಎಂದರ್ಥ. ಪೆನ್ನು ಖಡ್ಗಕ್ಕಿಂತ ಹರಿತ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದದ್ದು. ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕವನ, ಕತೆ ಹಲವರ ಬದುಕು ಬದಲಾಯಿಸಬಹುದು. ದೇಶದ ಉದ್ಧಾರ ಹಸಿಯನ್ನು ಅವಲಂಬಿಸಿದೆ. ಹಸಿ ಎಂದರೆ ಯುದ್ಧ, ಯುದ್ಧ ಅಂದರೆ ಸೈನಿಕರು. ನಮ್ಮ ದೇಶದ ಬಲಿಷ್ಠ ಮಿಲಿಟರಿ ಪಡೆ. ಸೈನಿಕರು ಪ್ರಬಲರಾಗಿದ್ದಾಗ ನಮ್ಮ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮ ಮಾಡಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವರು. ಆದುದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಮತ್ತು ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು. ಹಸಿ ಮಸಿಗಿಂತ ಮಹತ್ವವಾದದ್ದು ಕೃಷಿ. ಕೃಷಿಕ ನಾಡಿನ ಬೆನ್ನೆಲುಬು. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಅಂದರೆ ಕೃಷಿಕರು ಒಂದು ವರ್ಷ ಭೂಮಿಯನ್ನು ಉಳುವುದಿಲ್ಲ, ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನು ಗತಿ? ಯಾವ ಕಾರ್ಖಾನೆಯಿಂದಲೂ ಟೊಮ್ಯಾಟೊ, ರಾಗಿ, ಅಕ್ಕಿಯನ್ನು ಬೆಳೆಯಲು ಸಾಧ್ಯವಿಲ್ಲ. ಇವಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಯ ಮೇಲೆ ಸುರಿಯಬೇಕು. ಹಾಗಾಗಿ ಸರ್ವಜ್ಞ ಕವಿ ಹೇಳುವಂತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು. ವ್ಯವಸಾಯವಿಲ್ಲದಿದ್ದರೆ ದೇಶದ ಆಟವೇ ನಡೆಯದು.